ಶ್ರೀಗುರುಭ್ಯೋ ನಮಃ ಹರಿ ಓಂ ಪ್ರಾಣಾದೇರೀಶಿತಾರಂ ಪರಮಸುಖನಿಧಿಂ ಸರ್ವದೋಷವ್ಯಪೇತಂ ಸರ್ವಾಂತಸ್ಥಂ ಸುಪೂರ್ಣಂ ಪ್ರಕೃತಿಪತಿಮಜಂ ಸರ್ವಬಾಹ್ಯಂ ಸುನಿತ್ಯಂ ಸರ್ವಜ್ಞಂ ಸರ್ವಶಕ್ತಿಂ ಸುರಮುನಿಮನುಜಾದ್ಯೈಃ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲ ಜಗದನಾದ್ಯಂತ ಮಾನಂದದಂ ತಂ. ನಾವು ಅವರಿಗೇನು ಒಪ್ಪಿಸ್ಲಿಕ್ಕತ್ತಿದ್ವಿ ಅಂದ್ರೆ ಸ್ವಾರ್ಥವನ್ನು ಹೇಳಲೇಬೇಕು, ಅಂದ್ರೆ ತನ್ನ ಅರ್ಥವನ್ನು ತಾನು ಹೇಳಬೇಕು. ಅದನ್ನು ಬಿಟ್ಟು ಕೇವಲ ಕಾರ್ಯಾನ್ವಿತವಾಗಿ ಅರ್ಥವನ್ನು ಹೇಳಬೇಕು ಅಂತೇನಿಲ್ಲ ಅನ್ನೋದಕ್ಕೆ ಒಂದು ದೃಷ್ಟಾಂತ ಕೊಟ್ವಿ ನಾವು ಅವರಿಗೆ. ಹೆಂಗೆ ದೃಷ್ಟಾಂತ ಕೊಟ್ವಿ ಅಂದರೆ, ಈಗ ವಸಂತೆ ವಸಂತೆ ಜ್ಯೋತಿಷ ಯಜೇತ ಅಂತನ್ನೋ ವೇದವಾಕ್ಯ ಅದ. ಇಲ್ಲಿ ವಸಂತೆ ಅಂತನ್ನುವುದಕ್ಕೆ ವಸಂತ ಮಾಸ, ವಸಂತ ಋತು ಅನ್ನೋ ಅರ್ಥ ಸಿದ್ಧ ಆಗಬೇಕು. ಅದು ಸಿದ್ಧ ಆಗಬೇಕಾದರೆ ಇಲ್ಲಿಯ ವಾಕ್ಯದಿಂದ ಸಿದ್ಧ ಆಗೋದಿಲ್ಲ. ಯಾಕಂದ್ರೆ ಈ ವಾಕ್ಯವು ವಸಂತ ಮಾಸದಲ್ಲಿ ಯಾಗ ಮಾಡ್ರಿ ಅಂತ ಬೋಧಿಸ್ಲಿಕ್ಕತ್ತದ ಹೊರತಾಗಿ, ತಿಳಿಸ್ಲಿಕ್ಕತ್ತದ ಹೊರತಾಗಿ ವಸಂತ ಮಾಸ ಅಂದ್ರೇನು ಅಂತನ್ನೋದನ್ನು ಈ ವಾಕ್ಯ ಹೇಳ್ತಿಲ್ಲ. ಈಗ ಉದಾಹರಣೆಗೆ ಆತ್ಮಾನಮೇವ ಮುಪಾಸೀತ, ಭಗವಂತನನ್ನು ಉಪಾಸನಾ ಮಾಡ್ರಿ ಅಂತ ಒಂದು ವಾಕ್ಯ ಅದಂತ ಇಟ್ಕೊಳ್ರಿ. ಅಲ್ಲಿ ಭಗವಂತನನ್ನು ಉಪಾಸನಾ ಮಾಡ್ರಿ ಎಂದಾಗ ಭಗವಂತನು ಯಾರು ಅಂತ ನಮಗೆ ಪರಿಚಯ ಇಲ್ಲದೆ ಹೋದರೆ ಭಗವಂತನನ್ನು ಉಪಾಸನಾ ಮಾಡೋದು ಹೆಂಗೆ? ಹಾಗಾದರೆ ಭಗವಂತನನ್ನು ನಾವು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಂಬ ವಾಕ್ಯದಲ್ಲಿ ತಿಳಿದುಕೊಂಡಿದ್ದರೆ ಆಗ ಇಲ್ಲಿ ಭಗವಂತನನ್ನು ಉಪಾಸನಾ ಮಾಡ್ರಿ ಅಂತ ಹೇಳಿಕ್ಕೆ ಬರ್ತದೆ. ಹೌದಾ? ಹಾಗಿದ್ದಾಗ ಕೇವಲ ಭಗವಂತನನ್ನು ಪರಿಚಯಿಸುವಂತಹ ವಾಕ್ಯಗಳು ಇವೆ ಅಂತ ಆಯಿತು. ಅಲ್ಲಿನ ಕಾರ್ಯಕ್ಕೆ ಅನ್ವಯಗೊಂಡೇ ಇವೆ ಅಂತೇನಿಲ್ಲ. ಯಾಕೆ? ಭಗವಂತ ಹೆಂಗಿದ್ದಾನ? ಸತ್ಯಂ. ಭಗವಂತ ಹೆಂಗಿದ್ದಾನ? ಜ್ಞಾನಂ. ಭಗವಂತ ಹೆಂಗಿದ್ದಾನ? ಅನಂತ. ಹಾಗಾದರೆ ಭಗವಂತನನ್ನು ಅನಂತ, ಜ್ಞಾನ, ಸತ್ಯ ಅಂತ ಇಷ್ಟೇ ಪರಿಚಯ ಮಾಡಿಸಿಕೊಟ್ಟು ವಸ್ತುಸ್ಥಿತಿಯನ್ನು ಹೇಳೋ ವಾಕ್ಯಗಳು ಇವೆ. ವಸ್ತುಸ್ಥಿತಿ ಅಂದರೆ ಫ್ಯಾಕ್ಟ್, ವಸ್ತುವಿನ ಸ್ವರೂಪ ಹಿಂಗಿದೆ ಅನ್ನೋದನ್ನು ಹೇಳಿಬಿಡುತ್ತೆ. ಆ ವಸ್ತುಸ್ಥಿತಿಯನ್ನು ಹೇಳಿಬಿಟ್ಟ ಮೇಲೆ ಅದು ಎಲ್ಲೂ ಕಾರ್ಯವನ್ನು ಹೇಳ್ತಿಲ್ಲ. ಹಾಗೆ ವಸಂತೆ ವಸಂತೆ ಜ್ಯೋತಿಷ ಯಜೇತ ಅನ್ನೋ ವಾಕ್ಯದಲ್ಲೂ ಕೂಡ ವಸಂತ ಮಾಸದ ಪರಿಚಯವನ್ನು ಮಾಡಿಕೊಡುವ ಕೋಶಗಳು, ಪುರಾಣ ವಾಕ್ಯಗಳು ಇದ್ದಾಗ ಮಾತ್ರ ನಿಮಗೆ ವಸಂತ ಮಾಸ ಅನ್ನೋದು ಸಿದ್ಧ ಆಗ್ತದೆ. ಹಾಗಾದರೆ ವಸಂತ ಶಬ್ದಕ್ಕೆ ಸ್ವಾರ್ಥದಲ್ಲಿ ತಾತ್ಪರ್ಯ ಉಂಟು, ಅದನ್ನು ನೀವು ಒಪ್ಪಬೇಕು ಅಂತ ನಾವು ಹೀಗೆ ಅವ್ರಿಗೆ ಹೇಳಿದ್ವಿ. ಅದಕ್ಕೆ ಅವರೇನು ಮಾಡಿದರು, ಸ್ವಲ್ಪ ನಮ್ಮ ಜೊತೆ ಆಟ ಆಡಿದ್ರಿ. ಅವರು ಏನಿಲ್ಲ, ನೀವು ದೃಷ್ಟಾಂತಿಕ ಕೊಟ್ಟಿದ್ದೀರಿ. ಈಗ ಏನು ದೃಷ್ಟಾಂತ ಕೊಟ್ಟಿದ್ದೀರಿ ಅಂದರೆ ಆತ್ಮೇತ್ಯ ಉಪಾಸೀತ ಅಂತನ್ನೋ ವಾಕ್ಯ ಅದ, ಅಥವಾ ಆತ್ಮಾನ ಉಪಾಸೀತ, ಭಗವಂತನನ್ನು ಉಪಾಸನಾ ಮಾಡ್ರಿ ಅಂತ ಹೇಳೋ ವಾಕ್ಯವನ್ನು ದೃಷ್ಟಾಂತವಾಗಿಟ್ಟುಕೊಂಡು ಇಲ್ಲಿ ಭಗವಂತನನ್ನು ಉಪಾಸಿಸಿರಿ ಅಂದರೆ ಭಗವಂತ ಯಾರು ಅಂತ ನಮಗೆ ಪರಿಚಯವೇ ಇಲ್ಲ. ಪರಿಚಯ ಇಲ್ಲದೆ ಇರುವಾಗ ಅವನನ್ನು ಧ್ಯಾನ ಮಾಡುವುದಾಗಲಿ ಪೂಜೆ ಮಾಡುವುದಾಗಲಿ ಹೆಂಗೆ ಸಾಧ್ಯ ಅದ? ಯಾಕಂದ್ರೆ ನಂಗೆ ಅವನೇನು ಪರಿಚಯನೇ ಇಲ್ಲ. ಅದಕ್ಕೆ ಅವನ ಸ್ವರೂಪವನ್ನು ತಿಳ್ಕೊಳ್ಳಿಕ್ಕೆ ಬೇರೆ ವಾಕ್ಯಗಳನ್ನು ಹುಡ್ಕೊಂಡು ಹೋಗಬೇಕು ಅಂತ ಹೇಳಿ ಹಂಗೆ ವಸಂತೆ ವಸಂತೆ ಅಂತ ಅನ್ನೋದಕ್ಕೆ ದೃಷ್ಟಾಂತ ದಾಷ್ಟಾಂತಿಕ ಭಾವ ಹೊಂದಿಸಿದ್ರಿ. ಏನು ದೃಷ್ಟಾಂತ ದಾಷ್ಟಾಂತಿಕ ಭಾವ? ಆತ್ಮಾನಮುಪಾಸೀತ ಅನ್ನೋದು ದೃಷ್ಟಾಂತ, ವಸಂತೆ ವಸಂತೆ ಅನ್ನೋದು ದಾಷ್ಟಾಂತಿಕ. ಬರೆದಿಟ್ಕೋತೀರಾ? ಚೆಂದಾಗಿ ಬರ್ಕೊಳ್ರಿ. ಆತ್ಮಾನಂ ಉಪಾಸೀತ ಎನ್ನುವುದು ದೃಷ್ಟಾಂತ. ಇಲ್ಲಿ ಹಿಂಗೆ ಬರ್ಕೋಬೇಕು. ಇಲ್ಲಿ ಆತ್ಮನ ಸ್ವರೂಪವು ಪರಿಚಯವಾಗದೆ ಹೋದರೆ, ಇಲ್ಲಿ ಆತ್ಮನ ಸ್ವರೂಪವು ಪರಿಚಯವಾಗದೆ ಹೋದರೆ ಉಪಾಸನೆಯನ್ನು ಮಾಡಲು ಸಾಧ್ಯವಿಲ್ಲ. ಉಪಾಸನೆಯನ್ನು ಮಾಡಲು ಸಾಧ್ಯವಿಲ್ಲ. ವಾಕ್ಯ ಬಿಟ್ಟು ಕೆಳಗಡೆಗೆ ಹಾಗೆಯೇ ಅಂತ ಬರ್ಕೊಂಡು ವಸಂತೆ ವಸಂತೆ ಜ್ಯೋತಿಷ ಯಜೇತ, ಹಾಗೆಯೇ ಅಂತ ಬಿಟ್ಟು ಅದರ ಮುಂದೆ ತೆಳಗಿನ ಸಾಲನೆ ಬರಿಬೇಕು. ಇದನ್ನು ಹಾಗೆಯೇ ಅಂತ ಬರೆದ್ರೆ ಗೊತ್ತಾಗ್ತದೆ ಅಂತ ಹೇಳಿಸಿ ಬರ್ಸೀನಿ. ತೆಳಗ ವಸಂತೆ ವಸಂತೆ ಜ್ಯೋತಿಷ ಯಜೇತ, ಇದು ದಾರ್ಷ್ಟಾಂತಿಕ. ಇಲ್ಲಿಯೂ ಕೂಡ ವಸಂತದ ಸ್ವರೂಪವು ಪರಿಚಯವಾಗದೆ ಹೋದರೆ
ವಸಂತದ ಸ್ವರೂಪವು ಪರಿಚಯವಾಗದೇ ಹೋದರೆ, ಅಂದರೆ ವಸಂತ ಅಂದರೆ ಏನು ಅಂತ ಗೊತ್ತಾಗದೇ ಹೋದರೆ ಅಂತ ಅರ್ಥದಕ್ಕೆ. ವಸಂತ ಸ್ವರೂಪ ಪರಿಚಯವಾಗದೇ ಹೋದರೆ ಯಾಗ ಮಾಡಲು ಬರುವುದಿಲ್ಲ. ಸರಿ, ಮುಗೀತು ಇಷ್ಟು ಕೆಲಸ. ಈಗ ಹಿಂಗೇನು ದೃಷ್ಟಾಂತ ದಾಷ್ಟಾಂತಿಕ ಕೊಟ್ಟಿದ್ದೀರಿ, ಇದು ಸರಿಯಲ್ಲ ಅಂತ ಅವ್ರು ನಮ್ಮ ಮೇಲೆ ಆಪಾದನೆ ಶುರು ಮಾಡಿದ್ರಿ. ಈಗ ಯಾಕಂದ್ರೆ ಭಗವಂತನನ್ನು ಉಪಾಸನ ಮಾಡಲಿಕ್ಕೆ ಅವನ ಸ್ವರೂಪ ಪರಿಚಯವೇ ಇರಬೇಕು ಅಂತೇನಿಲ್ಲ, ಅವನ ಸ್ವರೂಪವನ್ನು ಪರಿಚಯ ಮಾಡಿಕೊಳ್ಬೇಕು ಅಂತೇನಿಲ್ಲ. ಅನ್ಯಥಾಕಾರೇಣ ಆರೋಪಿತ ಆಕಾರೇಣನೂ ಉಪಾಸನ ಮಾಡ್ಲಿಕ್ಕೆ ಬರ್ತದೆ. ಏನು ಮಾಡಬಹುದು? ಆರೋಪಿತ ಆಕಾರೇಣನೂ ಉಪಾಸನ ಮಾಡ್ಲಿಕ್ಕೆ ಬರ್ತದೆ. ಅಂದ್ರೆ ಅವನಲ್ಲಿ ಇದ್ದ ಗುಣಗಳನ್ನು ತಿಳಿದೇ ಮಾಡಬೇಕು ಅಂತೇನಿಲ್ಲ, ಇಲ್ಲದೇ ಇರುವಂತಹ ಗುಣಗಳನ್ನು ಆರೋಪ ಮಾಡಿಕೊಂಡು ಉಪಾಸನೆ ಮಾಡ್ಲಿಕ್ಕೆ ಬರ್ತದೆ. ಹೊಡೆದು ಹಾಕಿಬಿಟ್ಟದನ್ನು ಮೊದಲು. ಯಾಕಂದ್ರೆ ಪ್ರಾಭಾಕರರು ಅದ್ವೈತ ದರ್ಶನವನ್ನು ಮುಂದೆ ಮಾಡಿ ವಾದಕ್ಕೆ ಹೊರಟ್ರಿಗೆ. ಅವರು ತಾವು ಬರಲಿಲ್ಲ, ಅದ್ವೈತ ದರ್ಶನವನ್ನು ಮುಂದೆ ಮಾಡಿದರು. ಯಾಕಂದ್ರೆ ಅದ್ವೈತ ದರ್ಶನದ ಪ್ರಕಾರ ಬ್ರಹ್ಮ ನಿರ್ಗುಣ ನಿರಾಕಾರ, ಅಂಥವನನ್ನು ಉಪಾಸನ ಮಾಡಲಿಕ್ಕೆ ಬರುವುದಿಲ್ಲ ಅಂತ ನೀವು ಆಕ್ಷೇಪ ಮಾಡಿದಾಗ ಅದ್ವೈತಿಗಳೇನು ಉತ್ತರ ಕೊಡ್ತಾರೆ ನಿಮಗೆ? ಅಂದ್ರೆ ಆರೋಪಿತ ಆಕಾರೇಣ ಉಪಾಸನ ಮಾಡ್ಲಿಕ್ಕೆ ಬರ್ತದೆ, ಧ್ಯಾನ ತಾನೇ ಮಾಡಬೇಕಾಗಿದ್ದು, ಹೆಚ್ಚಿಂದೇನಲ್ಲ. ವಾಸ್ತವಿಕವಾಗಿ ಬ್ರಹ್ಮನಿಗೆ ಕಣ್ಣು, ಕೈ, ಕಾಲು, ಬಾಯಿ, ಮೂಗು ಯಾವುದೂ ಇಲ್ಲ. ನೀವು ಧ್ಯಾನ ಮಾಡ್ಲಿಕ್ಕೆ ಕೂತ್ಕೊಂಡ್ರಿ, ಮತ್ತು ಏನೂ ಇಲ್ಲದೆ ಇದ್ದವನು ಧ್ಯಾನ ಹೆಂಗೆ ಮಾಡಬೇಕಪ್ಪ ಅಂದರೆ ಕಲ್ಪನಾ ಮಾಡ್ಕೊಳ್ರಿ. ಅದ್ಯಾಕಷ್ಟು ಟೆನ್ಷನ್ ಮಾಡ್ಕೋತೀರಿ? ಕಲ್ಪನಾ ಮಾಡ್ಕೊಳ್ರಿ ಅಂದರೂ ಆರೋಪ ಮಾಡ್ರಿ ಅಂದರೂ ಒಂದೇ ಅರ್ಥ. ಹಂಗಾರೆ ಕಲ್ಪಿತ ರೂಪದಿಂದ ಉಪಾಸನ ಮಾಡ್ಲಿಕ್ಕೆ ಬರ್ತದೋ ಇಲ್ಲೋ? ಹಾಗಾದರೆ ಅದ್ವೈತ ದರ್ಶನದವರು ವಾದವನ್ನು ಮುಂದಿಟ್ಟಂತೆ ನಾವು ಇಡ್ತೇವೆ. ಅವ್ರದ್ದೇ ವಾದ. ಏನು ವಾದ ಮುಂದಿಡ್ತೀವಿ? ಕಲ್ಪಿತಾಕಾರೇಣ ಉಪಾಸನ ಮಾಡ್ಲಿಕ್ಕೆ ಬರ್ತಿರುವಾಗ ಅವನ ಸ್ವರೂಪವನ್ನು ಪರಿಚಯ ಮಾಡಿಕೊಡ್ಬೇಕು ಅಂತೇನು ಬಂತು? ಇಲ್ಲ. ಪರಿಚಯ ಯಾವಾಗ ಮಾಡಿಕೊಳ್ಬೇಕು? ವಾಸ್ತವ ಇದ್ದರೆ. ಅವಾಸ್ತವ ರೂಪವನ್ನು ಉಪಾಸನೆ ಮಾಡ್ಲಿಕ್ಕೆ ಬರ್ತಿರುವಾಗ ಸ್ವರೂಪವನ್ನು ಪರಿಚಯ ಮಾಡಿಕೊಡುವ ಅವಶ್ಯಕತೆ ಇಲ್ಲ. ಆರೋಪ ಮಾಡ್ಲಿಕ್ಕೆ ಬರ್ತದೆ. ಉಪಾಸನ ಮಾಡೋದು ಅಲ್ಲ, ಉಪಾಸನ ತೆಗಿಬೋದು. ಅವರೇ ಅಂತಾರ, ಆರೋಪಿತವಾದ ಆಕಾರದಿಂದಲೂ ಆರಾಧನೆ, ಉಪಾಸನೆ, ಧ್ಯಾನವನ್ನು ಮಾಡ್ಲಿಕ್ಕೆ ಬರ್ತದೆ. ಅದಕ್ಕೆ ನೀವು ದೃಷ್ಟಾಂತ ದಾಷ್ಟಾಂತಿಕ ಕೊಟ್ಟದ್ದು ಹೊಂದಲೇ ಇಲ್ಲ. ಇಲ್ಲಿ ವಸಂತೆ ಅಂತನ್ನುವಲ್ಲಿ ವಸಂತಾದಿ ಸ್ವರೂಪವನ್ನು ಆರೋಪ ಮಾಡ್ಲಿಕ್ಕೆ ಬರುವುದಿಲ್ಲ, ವಸಂತ ಋತುವಿನ ಆರೋಪ ಮಾಡ್ಲಿಕ್ಕೆ ಬರುವುದಿಲ್ಲ. ಬ್ರಹ್ಮನಲ್ಲಿ ರೂಪವನ್ನು ಆರೋಪ ಮಾಡ್ಲಿಕ್ಕೆ ಬರ್ತದೆ. ಹೆಂಗೂ ಮಾಡ್ಬೋದು. ವಸಂತರಲ್ಲಿ ಏನು ಆರೋಪ ಮಾಡ್ತೀರಿ? ಫಾಲ್ಗುಣದಾಗ ವಸಂತ ಅಲ್ಲಿಗೆ ಬರ್ತೇನು? ಬರುವುದಿಲ್ಲ. ಆದರೆ ಬ್ರಹ್ಮನಲ್ಲಿ ರೂಪ ಆರೋಪ ಮಾಡ್ಲಿಕ್ಕೆ ಬರ್ತದೆ. ಅದ್ಮೇಲೆ ನೀವು ದೃಷ್ಟಾಂತ ದಾಷ್ಟಾಂತಿಕ ಕೊಟ್ಟದ್ದು ಸರಿ ಇಲ್ಲ ಅಂತಂದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ. ಈಗ ಏನಂತಾರ ಅಂದರೆ, ಚಿತ್ರಾದಿ ತಾರಕಾದ್ವಂದ್ವಂ ಯದಾ ಪೂರ್ಣೇಂದು ಸಂಯುತಂ ಚೈತ್ರಾದಿಮಾಸಾ ವಿಜ್ಞೇಯಾಃ ಇತ್ಯಾದೌ ವಸ್ತು ಯಾಥಾರ್ಥೇ ತಥಾ ಜ್ಞಾನೇ ಚ ಉಭಯತ್ರ ತಾತ್ಪರ್ಯದರ್ಶನಾತ್ ಉಪಾಸನಾವಾಕ್ಯೇಷು ಅಪಿ ಉಪಾಸನಾಯಾಂ ವಸ್ತು ಯಾಥಾರ್ಥೇ ಚ ಉಭಯತ್ರ ತಾತ್ಪರ್ಯಂ ಯುಕ್ತಂ. ಇದಕ್ಕೆ ಪ್ರಶ್ನೆ ಹಾಗೆ ಇರಲಿ. ಆರೋಪಿತ ಆಕಾರೇಣ ಉಪಾಸನಾ ಮಾಡ್ಲಿಕ್ಕೆ ಬರ್ತದ ಎಂಬುದನ್ನು ಅವರೇನಂದಾರ ಅದನ್ನು ಹಂಗೆ ಇಟ್ರೋಣಂತ. ಒಮ್ಮೆ ಉತ್ತರ ಕೊಡೋದಿಲ್ಲ, ಸ್ವಲ್ಪ ಮುಂದೆ ಹೋಗಿ ಉತ್ತರ ಕೊಡ್ತೀವಿ. ಸದ್ಯಕ್ಕೆ ನಾವೇನು ಮಾಡ್ತೀವಿ ಅಂದರೆ ಒಂದು ಜ್ಯೋತಿಷ್ ಶಾಸ್ತ್ರ ದೃಷ್ಟಾಂತ ತಗೋತೀವಿ. ನಾವೀಗ ಏನು ಮಾಡ್ಲಿಕ್ಕತ್ತೀವಿ? ಜ್ಯೋತಿಷ್ ಶಾಸ್ತ್ರ ದೃಷ್ಟಾಂತ ತಗೊಳ್ಳಿಕತ್ತೀವಿ. ಇಲ್ಲೇನಂತದ ಈ ವಾಕ್ಯ ಏನದ? ಚಿತ್ರಾದಿ ತಾರಕಾದ್ವಂದ್ವಂ ಯದಾ ಪೂರ್ಣೇಂದು ಸಂಯುತಂ ಚೈತ್ರಾದಿ ಮಾಸ ವಿಜ್ಞೇಯಾಃ. ಇದು ಜ್ಯೋತಿಷ್ ಶಾಸ್ತ್ರದ ವಿಷಯ. ಅಲ್ಲೇನಂತಾರೆ? ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಏನದ ಅಂತಂದ್ರೆ ಚೈತ್ರ ಮಾಸ ಅಂದರೆ ಯಾವುದು ಅಂತ ಪ್ರಶ್ನೆ ಮಾಡ್ಕೋತಾರ. ಚೈತ್ರ ಮಾಸನ ಗುರುತಿಸ್ಬೇಕಲ್ಲ. ಚೈತ್ರ ಮಾಸವನ್ನು ಗುರುತಿಸೋದು ಹೆಂಗೆ? ಇದು ಚೈತ್ರ, ಇದು ವೈಶಾಖ, ಇದು ಜ್ಯೇಷ್ಠ ಅಂತ ಗುರುತಿಸ್ಬೇಕಲ್ಲ. ಅದಕ್ಕೆ ಏನು ಶಾಸ್ತ್ರ ಹೇಳಿದೆ ಅಂದರೆ ಚಿತ್ರಾದಿ ತಾರಕ ದ್ವಂದ್ವಂ. ಚಿತ್ರಾದಿ ತಾರಕ ದ್ವಂದ್ವಂ ಅಂದರೆ ಚಿತ್ರ ನಕ್ಷತ್ರ ಮತ್ತು ಇನ್ನೊಂದು ನಕ್ಷತ್ರ ಯಾವುದದು? ಚಿತ್ರ ಆದಮೇಲೆ ಬರೋದು ಯಾವುದು? ಸ್ವಾತಿ ಅಲ್ಲ, ಸ್ವಾತಿಯಲ್ಲಿ ಉಲ್ಟಾ ಹಿಂದಿಂದ ಬಂದಿರಬೇಕು ಹಸ್ತ ನಕ್ಷತ್ರ, ಹಸ್ತ ಚಿತ್ತ ಬರಬೇಕು. ಹಸ್ತ ಚಿತ್ತ ಅಥವಾ ಚಿತ್ರ ಸ್ವಾತಿ ಹಿಂಗದ ನೋಡ್ರಿ. ಒಟ್ಟು 3 ನಕ್ಷತ್ರಗಳನ್ನು ಹೇಳ್ತದೆ ಅದು. ಈ 3 ನಕ್ಷತ್ರಗಳಲ್ಲಿ ಯಾವುದಾದ್ರೂ ಒಂದು ನಕ್ಷತ್ರ ಹುಣ್ಣಿಮೆ ದಿವಸ ಇದ್ದರೆ ಅದನ್ನು ಏನು ಕರಿಬೇಕು ಅಂದರೆ ಚೈತ್ರ ಮಾಸ ಅಂತ ಕರಿಬೇಕು ಅಂತ ವ್ಯವಸ್ಥೆ ಅದ. ದ್ವಂದ್ವ ಮಾಡ್ಕೊಳ್ರಿ. ಏನು ದ್ವಂದ್ವ ಮಾಡ್ಕೋಬೇಕು? ಬರ್ಕೊಳ್ರಿ. ಹಸ್ತ ಚಿತ್ರ ಒಂದು, ಹಸ್ತ ಮತ್ತು ಚಿತ್ರ, ಹಸ್ತ ಮತ್ತು ಚಿತ್ರ ಹುಣ್ಣಿಮೆ ದಿವಸ
ಇವೆರಡು ನಕ್ಷತ್ರದಲ್ಲಿ ಹುಣ್ಣಿಮೆ ದಿವಸ ಇವೆರಡು ನಕ್ಷತ್ರದಲ್ಲಿ ಎಂದು ಪೂರ್ಣಚಂದ್ರ ಬರ್ತಾನೋ ಅವತ್ತು ಚೈತ್ರ ಮಾಸ ಅಂತ ಕರ್ಸ್ಕೋತದ. ಅಥವಾ ಚಿತ್ರ ಸ್ವಾತಿ ಮುಂದಿಂದು ಹಿಂದಿಂದು ಬರಬಹುದು, ಮುಂದಿಂದು ಬರಬಹುದು. ಚಿತ್ರ ಸ್ವಾತಿ, ಹಸ್ತಾಚಿತ್ರ ಒಂದು, ಚಿತ್ರ ಸ್ವಾತಿ ಮತ್ತೊಂದು, ಎರಡು ದ್ವಂದ್ವಗಳವ. ಅದಕ್ಕೆ ಚಿತ್ರಾದಿ ತಾರಕ ದ್ವಂದ್ವಂ ಯದಾ ಪೂರ್ಣೆಂದು ಸಂಯುತಂ ಅಂದ್ರೆ ಹಂಗಾರೆ ನಕ್ಷತ್ರ ಹೆಂಗಿರ್ತದೆ ಅಂದ್ರೆ ಅದರದ್ದು ಬಾಲ ಇದರದ್ದು ಮೂಗು ಮುಸುಳಿ ಎರಡೂ ಸೇರ್ಕೊಂಡಿರ್ತಾವ. ಇದರದ್ದು ಬಾಲ ಅದರದ್ದು ಮುಖ ಎರಡೂ ಸೇರ್ಕೊಂಡಿದ್ವು ಅಂತಂದ್ರೆ ಆಗ ಆ ಕೆಲಸವನ್ನ ಮಾಡ್ತಿರ್ತದ ಅಂತ ತಿಳ್ಕೋಬೇಕು. ಹಂಗಾರ ಏನಂತ ನೋಡ್ರಿ ಆಚಾರ್ಯರ ಪ್ರಕಾರ ಆ ವಾಕ್ಯ ಏನು ಹೇಳಿಕತ್ತದ ಹಂಗಾರ ಚಿತ್ರಾದಿ ತಾರಕಾದ್ವಂದ್ವಂ ಯದಾ ಪೂರ್ಣೇಂದು ಸಂಯುತಂ ಅಂತದ. ಹಸ್ತ ಚಿತ್ರ ಅಥವಾ ಚಿತ್ರ ಸ್ವಾತಿ ಈ ನಕ್ಷತ್ರ ದ್ವಂದ್ವಗಳಲ್ಲಿ ಯಾವಾಗ ಪೂರ್ಣಚಂದ್ರ ಬರ್ತಾನೋ ಆವಾಗ ಅದನ್ನೇನು ಕರಿಬೇಕು, ಚೈತ್ರ ಮಾಸ ಎಂದು ಕರೆಯಬೇಕು. ಇದೇ ರೀತಿಯಾಗಿ ನೆಕ್ಸ್ಟ್ ಮುಂದಿನ ತಿಂಗಳು ಅದ. ಯಾವಾಗ ಮುಂದಿನ ತಿಂಗಳು? ವಿಶಾಖ, ವೈಶಾಖ ಅದ. ಮತ್ತು ಸ್ವಾತಿ ವಿಶಾಖ ಅಥವಾ ವಿಶಾಖ ಅನುರಾಧ ಹಿಂಗೆ ಬಂದಿದ್ವು ಅಂದ್ರೆ ಅವನ್ನೇನು ಕರಿಬೇಕು? ವೈಶಾಖ ಮಾಸ ಅಂತ ಕರಿಬೇಕು. ತಿಳಿತಿಲ್ಲೋ? ಅಂದ್ರೆ ಈ ಎರಡು ನಕ್ಷತ್ರಗಳು ಕೂಡುವಿಕೆ, ಈ ಎರಡು ನಕ್ಷತ್ರ ಹುಣ್ಣಿಮೆಯಲ್ಲಿ ಈ ಎರಡು ನಕ್ಷತ್ರಗಳು ಕೂಡುವಿಕೆ ಹುಣ್ಣಿಮೆಯಲ್ಲಿ ಬಂದಿದ್ರೆ ಆಗ ಅದೇನು ಕರ್ಸ್ಕೊಳ್ಪಡ್ತದೆ ಅಂತಂದ್ರೆ ಅದಕ್ಕೆ ಚೈತ್ರ ಮಾಸ, ಅದಕ್ಕೆ ವೈಶಾಖ ಮಾಸ ಅಂತ ಕರೆಯಲ್ಪಡ್ತದೆ. ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಅದರದ್ದು ಬಾಲ ಇದರದ್ದು ಮುಖ, ಇದರದ್ದು ಬಾಲ ಅದರ ಮುಖ ಹಿಂಗಿರ್ತದದು, ಎರಡೂ ಕೂಡಿರ್ಬೇಕಾಗ್ತದೆ. ಅದಕ್ಕೆ ಹಂಗೆ ಹೇಳಿ ದ್ವಂದ್ವ ಹೇಳಿಕತ್ತಾರ ಅವರು. ಅದಕ್ಕೆ ಚಿತ್ರಾದಿ ತಾರಕ ದ್ವಂದ್ವಂ ಅಂದ್ರೆ ಏನು ಮಾಡ್ಲಿಕ್ಕತ್ತದು? ಚೈತ್ರ ಮಾಸಗಳ ಲಕ್ಷಣ ಹೇಳಿಕತ್ತದ. ಹಸ್ತ ಚಿತ್ರ ಅಥವಾ ಚಿತ್ರಾಸ್ವಾತಿ ಈ ನಕ್ಷತ್ರ ದ್ವಂದ್ವಗಳು ಯಾವ ಮಾಸದಲ್ಲಿ ಯಾವ ಮಾಸದಲ್ಲಿ ಪೂರ್ಣಚಂದ್ರ ಇರ್ತಾನೋ ಅವತ್ತಿನ ದಿವಸ ಚೈತ್ರ ಮಾಸ ಅಂತ ತಿಳ್ಕೊಳ್ಬೇಕು ಅಂತ ಹೇಳಿಬಿಟ್ಟದ. ಸರಿಯಾ? ಅಂದಮೇಲೆ ಚೈತ್ರಾದಿ ಮಾಸ ವಿಜ್ಞೇಯ ಅಂತ ವಾಕ್ಯ. ಸರಿ, ಇದನ್ನ ಯಾಕೆ ತಗೊಂಡ್ರಿ ನೀವು? ಈ ವಾಕ್ಯವನ್ನು ಯಾಕೆ ತಗೊಂಡ್ರಿ ಅಂತ ಶ್ರೀಮದಾಚಾರ್ಯ ಮುಂದೆ ಬರೀತಾರೆ. ಇತ್ಯಾದವು ವಸ್ತು ಯಾಥಾರ್ಥೆ, ಇವೇ ಮೊದಲಾದವುಗಳಲ್ಲಿ ವಸ್ತುವಿನ ಯಾಥಾರ್ಥ್ಯ ಅಂದ್ರೆ ಏನಾಯಿತು? ವಸ್ತುವಿನ ಯಾಥಾರ್ಥ ಅನ್ನೋ ಶಬ್ದಕ್ಕೆ ಸ್ವರೂಪ ಜ್ಯೋತಿಷ್ಶಾಸ್ತ್ರದಲ್ಲಿ ಸಿದ್ಧವಾಗಿದೆ. ವಸ್ತು ಯಾಥಾರ್ಥೆ ಅನ್ನೋ ಶಬ್ದಕ್ಕೆ ರಘುತ್ತಮ ಸ್ವಾಮಿಗಳು ಚಿತ್ರಾದಿ ತಾರಕ ದ್ವಂದ್ವಸ್ಯ ತತ್ತನ್ಮಾಸೇಷು ಪೂರ್ಣೇಂದು ಸಂಯುತತ್ವಸ್ಯ ಅಧುನಾಪಿ ಜ್ಯೋತಿಷ್ಶಾಸ್ತ್ರ ಸಿದ್ಧತ್ವಾದಿತಿ ಭಾವ. ಅಂದ್ರೆ ಇವತ್ತಿಗೂ ಕೂಡ ಎರಡು ಚಿತ್ರ ಮತ್ತು ಹಸ್ತ ಮತ್ತು ಚಿತ್ರ ಮತ್ತು ಸ್ವಾತಿ ಇವುಗಳು ಕೂಡಿದಾಗ ಆ ಮಾಸ ಆಗುತ್ತದೆ ಅಂತ ಅನ್ನೋದು ಜ್ಯೋತಿಷ್ಶಾಸ್ತ್ರ ಸಿದ್ಧವಾಗಿದೆ. ಒಂದು. ಎರಡನೇದ್ದು ತಜ್ಞಾನೇ ಅಂದ್ರೆ ಏನು? ಜ್ಞಾನ ಕರ್ತವ್ಯತ್ವೇ ಅಂದ್ರೆ ಆಯಾ ಕಾಲದಲ್ಲಿ ಮಾಡಬೇಕಾದದ್ದೇನು ಎನ್ನುವುದು ತಿಳಿದು ಬರ್ತದೆ. ಸರಿನಾ? ಬರೇ ಒಂದು ತಿಳಿಸ್ಲಿಲ್ಲ. ಅದೇನು ಮಾಡಿತ್ತು? ಹಿಂಗೆ ವಸಂತ ಮಾಸ ಅಂತ ತಿಳಿಸಿದ ಮೇಲೆ ವಸಂತ ಮಾಸದ ಸ್ವರೂಪವನ್ನು, ವಸಂತ ಮಾಸದಲ್ಲಿ ಮಾಡಬೇಕಾದದ್ದನ್ನು ಎರಡನ್ನೂ ಒಂದೇ ವಾಕ್ಯವು ತಿಳಿಸಿಕೊಡ್ತದೆ. ಈಗ ಚಿತ್ರ ಈಗ ಹಿಂಗೆ ಇಟ್ಕೊಳ್ರಿ, ಉಳಿದು ಭಾಳ ಗರ್ಲಿಕ್ಕೆ ದ್ವಂದ್ವ ಎಲ್ಲ ಬಿಟ್ಕೊಳಂತೆ, ಇಷ್ಟು ತಿಳ್ಕೊಳಂತೆ. ಚಿತ್ರ ನಕ್ಷತ್ರದಿಂದ ಹುಣ್ಣಿಮೆ ಕೂಡಿ ಬಂದಿತ್ತು ಅಂತಂದರೆ ಚೈತ್ರ ಮಾಸ. ದ್ವಂದ್ವ ಆಮೇಲೆ ವಿಚಾರ ಮಾಡೋಂತ, ಒಂದು ಸಲ ತಿಳ್ಕೊಳಂತೆ. ಚಿತ್ರ ನಕ್ಷತ್ರದಿಂದ ಕೂಡಿತ್ತು ಅಂದರೆ ಚೈತ್ರ ಮಾಸ. ಹಂಗಾರೆ ಈ ಚೈತ್ರ ಮಾಸ ಅಂತನ್ನುವ ಸ್ವರೂಪವನ್ನಷ್ಟೇ ಪರಿಚಯ ಮಾಡಿಸ್ತಾ ಚೈತ್ರ ಮಾಸ ಸ್ನಾನವನ್ನು ಮಾಡಬೇಕು ಅಂತೂ ತಿಳಿಸ್ತಾ ಅದು. ವೈಶಾಖ ಮಾಸ ಸ್ನಾನವನ್ನು ಮಾಡಬೇಕು ಅಂತ ತಿಳಿಸ್ತಾ ಅದು. ಆ ನಕ್ಷತ್ರದಿಂದ ಯುಕ್ತವಾದ ಹುಣ್ಣಿಮೆಯು ಆ ಮಾಸದಲ್ಲಿ ಮಾಡಬೇಕಾದದ್ದನ್ನೂ ತಿಳಿಸಿತು. ಹೌದೋ ಇಲ್ಲೋ? ಮತ್ತು ವೈಶಾಖ ಸ್ನಾನ ಎಂದಿನ ಸ್ವರೂಪ? ಚಿತ್ರಾ ಪೂರ್ಣಿಮಾದಿಂದ ಶುರುವು ಅಂದ್ವಿ. ವೈಶಾಖ ಮಾಸ ಸ್ನಾನ ಎಂದರಿಂದ ಪ್ರಾರಂಭ? ಚಿತ್ರಾ ಪೂರ್ಣಿಮಾದಿಂದ ಪ್ರಾರಂಭ. ಚಿತ್ರಾ ಪೂರ್ಣಿಮಾದಿಂದ ಪ್ರಾರಂಭ ಅಂದರೆ ಚಿತ್ರಾಯುಕ್ತ ಪೂರ್ಣಿಮಾ ಅನ್ನುವುದು ವಸ್ತುಸ್ಥಿತಿ. ಅಂದರೆ ಇವತ್ತು ಚೈತ್ರ ಮಾಸದ ಹುಣ್ಣಿಮೆ ತಿಳಿಸೋದ್ರ ಜೊತೆಗೆ ಇವತ್ತಿನಿಂದ ವೈಶಾಖ ಸ್ನಾನ ಪ್ರಾರಂಭ ಅಂತೂ ತಿಳಿಸ್ತದೆ. ಹಂಗಾರೆ ಅದಕ್ಕಂತ ಆಚಾರ ಅಂತಾರೆ ಇತ್ಯಾದವು ವಸ್ತು ಯಾಥಾರ್ಥೆ ತಜ್ಞಾನೀಚ. ಆ ಜ್ಞಾನವು ಕೂಡ ಏನಾಗ್ತದೆ? ಉಭಯತ್ರ ತಾತ್ಪರ್ಯ ದರ್ಶನಾತ್, ಎರಡೂ ಕಡೆಗಳಲ್ಲೂ ಕೂಡ ಆ ವಾಕ್ಯಕ್ಕೆ ತಾತ್ಪರ್ಯವಿದೆ ಎಂದು ತಿಳಿದು ಬರ್ತದೆ. ಸರಿ ಆಯ್ತಾ? ಹಾಗಿದ್ರೆ ಶ್ರೀಮದಾಚಾರ್ಯ ಅಂತಾರೆ ಉಭಯತ ಉಪಾಸನಾ ವಾಕ್ಯೇಶ್ವಪಿ, ಉಪಾಸನಾ ವಾಕ್ಯದಲ್ಲೂ ಕೂಡ ಉಪಾಸನಾಯಾಮ್ ವಸ್ತು ಯಾಥಾರ್ಥೇ ಚ ಉಭಯತ್ರ ತಾತ್ಪರ್ಯಂ ಯುಕ್ತಂ. ಇಲ್ಲೂ ಹಾಗೆ ಮಾಡೋಣಂತೆ. ಆತ್ಮನ ಉಪಾಸೀತ ಅಂತನ್ನುವಲ್ಲೂ ಕೂಡ ಆತ್ಮನ ಸ್ವರೂಪವನ್ನು ಹೇಳ್ತದೆ, ಆತ್ಮನನ್ನು ಉಪಾಸನಾ ಮಾಡಬೇಕು ಅಂತೂ ಹೇಳ್ತದೆ ಅಂತ ಇಟ್ಕೊಂಬೋಣಂತ. ಯಾಕ?
ಚಿತ್ರಾದಿ ಮಾಸವನ್ನು ಚಿತ್ರಾದಿ ಮಾಸಗಳಲ್ಲಿ ಮಾಡುವುದನ್ನು ಎರಡನ್ನೂ ಹೇಳುವುದಾದರೆ ಆತ್ಮಾನಮುಪಾಸೀತ ಅಂತನ್ನುವುದು ಆತ್ಮನನ್ನೂ ಹೇಳುತ್ತದೆ, ಆತ್ಮನನ್ನು ಉಪಾಸನೆ ಮಾಡುವುದನ್ನು ಹೇಳ್ತದೆ ಅಂತ ಇಟ್ಕೊಂಬೋಣಂತ. ಅದರಿಂದ ಏನಾಯಿತು ಅಂದ್ರೆ ಆವಾಗ ಆತ್ಮಸ್ವರೂಪ ಜ್ಞಾನ ಮಾಡಿಕೊಳ್ಳಿಕ್ಕೆ ನೀವು ಇನ್ನೊಂದು ವಾಕ್ಯಕ್ಕೆ ಹೋಗೋದು ಬೇಕಾಗೇ ಇಲ್ಲ. ಕಾಲ್ಪನಿಕವಾದ ಆತ್ಮನನ್ನು ಉಪಾಸನ ಮಾಡಬಹುದು ಅಂತೇನಂದಿದ್ದಿ ಬೇಕಾಗಿಲ್ಲ. ಯಾಕೆ? ಅದೇ ವಾಕ್ಯವೇ ಆತ್ಮನನ್ನೂ ಪರಿಚಯ ಮಾಡಿ ಅದೇ ವಾಕ್ಯವೇ ಉಪಾಸನೆಯನ್ನೂ ಮಾಡು ಅಂತ ಹೇಳ್ಬಿಡ್ತದ. ಹೆಂಗ? ಚಿತ್ರಾಯುಕ್ತವಾದ ಹುಣ್ಣಿಮೆಯು ಚಿತ್ರಾ ನಕ್ಷತ್ರದಿಂದ ಕೂಡಿದ ಹುಣ್ಣಿಮೆ ಇವತ್ತು ಚೈತ್ರ ಮಾಸ ಅಂತ ತಿಳಿಸಿ ಮಾಸ ಕರ್ತವ್ಯವನ್ನೂ ತಿಳಿಸಿಬಿಡುತ್ತದೆಯೋ ಅದರಂತೆ ಎರಡು ಕಡೆಗೂ ತಾತ್ಪರ್ಯದ. ಅದಕ್ಕೆ ಯಾವುದಕ್ಕೆ ಎರಡು ಕಡೆಗೆ ತಾತ್ಪರ್ಯದ? ಚಿತ್ರಾಯುಕ್ತವಾದ ಹುಣ್ಣಿಮೆ ಅನ್ನೋ ವಾಕ್ಯವೂ ಮಾಸಧರ್ಮವನ್ನೂ ತಿಳಿಸ್ತಾ ಚೈತ್ರ ಮಾಸವನ್ನೂ ಪರಿಚಯ ಮಾಡಿಸಿಕೊಡುತ್ತದೋ ಅದರಂತೆ ಆತ್ಮಾನಮುಪಾಸೀತ ಎನ್ನುವಂತಹ ವಾಕ್ಯವು ಆತ್ಮನನ್ನೂ ಆತ್ಮನ ಉಪಾಸನೆಯನ್ನು ಎರಡನ್ನೂ ತಿಳಿಸ್ತದೆ. ಎರಡೂ ಕಡೆಗೆ ತಾತ್ಪರ್ಯವನ್ನು ಇಟ್ಟುಕೊಂಡ್ಬಿಡೋಣವಂತ, ಏನೂ ಬಾಧಕವಿಲ್ಲ. ಅದಕ್ಕೆ ಉಪಾಸನಾ ವಾಕ್ಯೇಶ್ವಪಿ ಉಪಾಸನಾಯಾಂ ವಸ್ತು ಯಾಥಾರ್ಥೇ ಚ ಉಭಯತ್ರ ತಾತ್ಪರ್ಯಂ ಯುಕ್ತಂ. ಈಗ ಅವ್ರ ವಾದವನ್ನೇನು ಖಂಡನ ಮಾಡಿದ್ವಿ ನಾವೀಗ ಅಂತಂದ್ರೆ, ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅನ್ನೋ ವಾಕ್ಯ ಬೇರೆ ಕಡೆಗೆ ಭಗವಂತನ ಸ್ವರೂಪವನ್ನಷ್ಟ ತಿಳಿಸಿಬಿಡ್ತದೆ. ಅಲ್ಲಿ ಸಿದ್ಧನಾದ ಭಗವಂತನನ್ನ ಆತ್ಮಾನ ಉಪಾಸೀತ ಅಂತ ಅನ್ನುವಲ್ಲಿ ತಂದುಕೊಂಡು ಉಪಾಸನ ಮಾಡಬೇಕು. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಆತ್ಮನ ಸ್ವರೂಪವನ್ನು ಪರಿಚಯ ಮಾಡಿಸುವಾಗ ವಸ್ತುವಿನ ಸ್ವರೂಪದಲ್ಲಿ ಸ್ವಾರ್ಥದಲ್ಲಿ ತಾತ್ಪರ್ಯ ಇದೆ ಅಂತ ನಾವು ದೃಷ್ಟಾಂತ ಕೊಟ್ಟಿದ್ರೆ ಬೇಕಾಗಿಲ್ಲ. ಅವನನ್ನು ತಿಳ್ಕೊಂಡು ಯಾಕೆ ಉಪಾಸನ ಮಾಡಬೇಕು? ಆರೋಪಿತಾಕಾರೇಣೂ ಮಾಡ್ಲಿಕ್ಕೆ ಬರ್ತದೆ, ಕಾಲ್ಪನಿಕವಾದ ರೂಪದಲ್ಲೂ ಮಾಡ್ಲಿಕ್ಕೆ ಬರ್ತದೆ. ಆದ್ದರಿಂದ ಆತ್ಮಾನ ಉಪಾಸೀತ ಇಷ್ಟ ವಾಕ್ಯ ಸಾಕು, ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಬೇಕಾಗಿಲ್ಲ ಅಂತವರಂದ್ರೆ, ಚಿತ್ರಾದಿ ತಾರಕ ದ್ವಂದ್ವಂ ಯದಾ ಪೂರ್ಣೇಂದು ಸಹಿತ ಚೈತ್ರಾದಿ ಮಾಸ ವಿಜ್ಞೇಯ ಎಂಬುವ ವಾಕ್ಯಗಳಲ್ಲಿ ಜ್ಯೋತಿಷ್ಶಾಸ್ತ್ರದಲ್ಲಿ ಚೈತ್ರ ಮಾಸ ಅಂದರೆ ಯಾವುದು ಅನ್ನುವುದನ್ನು ಅದೇ ವಾಕ್ಯ ಹೇಳಿ, ಚೈತ್ರ ಮಾಸದಲ್ಲಿ ಮಾಡಬೇಕೇನು ಅನ್ನುವುದನ್ನು ಅದೇ ತಿಳಿಸಿಕೊಡುವಂತೆ ಆತ್ಮಾನ ಉಪಾಸೀತ ಎಂತನ್ನುವಲ್ಲಿ ಆತ್ಮಶಬ್ದವು ಭಗವಂತನನ್ನು ತಿಳಿಸಿಕೊಟ್ಟು ಅವನು ಉಪಾಸನೆಯನ್ನು ಮಾಡ್ಲಿಕ್ಕೆ ಹೇಳ್ತದೆ. ಹಾಗಾಗಿ ನಾವು ಇನ್ನೊಂದು ವಾಕ್ಯವನ್ನು ಹಿಡಿಲಿಕ್ಕೆ ಹೋಗೋದಿಲ್ಲ, ಬಿಡು, ಮುಗಿದು ಹೋದ ಕೆಲಸ. ಇನ್ನೊಂದು ವಾಕ್ಯದವರೆಗೆ ಹೋಗಿದ್ದಕ್ಕೆ ನೀ ಇಷ್ಟೆಲ್ಲ ದಾನ್ಲೆ ಮಾಡಿದೆ ಹೋದಲ್ಲೋ, ಇನ್ನೊಂದು ವಾಕ್ಯ ಹಿಡ್ಕೊಳ್ಳಂಗೆ ಇಲ್ಲ ನಾವು. ಅಲ್ರಿ, ಕರೆಕ್ಟ್ ಅದ, ಇಲ್ಲಂದಿಲ್ಲ. ಆದರೆ ನಾವೇನಂತೀವಿ ಅಂದ್ರೆ, ಆರೋಪಿತಾಕಾರಣ ಮಾಡ್ಲಿಕ್ಕೆ ಬರ್ತಿರುವಾಗ ಇಷ್ಟ್ಯಾಕೆ ಶ್ರಮ ತಗೊಳಿಕತ್ತೀರಿ? ಬೇಕಾಗೇ ಇಲ್ಲ, ನೀವು ಶ್ರಮನೇ ತಗೋಬೇಡ್ರಿ. ಎಷ್ಟು ಸುಮ್ಮನೆ ಅದೇ ವಾಕ್ಯವೇ ಸ್ವರೂಪವನ್ನು ಹೇಳಿ ಅದೇ ವಾಕ್ಯವೇ ಉಪಾಸನೆಯನ್ನು ಹೇಳ್ತದ ಅಂತ ಎರಡೆರಡು ಯಾಕೆ ಮಾಡ್ಲಿಕ್ಕೆ ಹೊಂಟೀರಿ? ಸ್ವರೂಪ ಹೇಳಲಿ ಬಿಡ್ಲಿ ಮಾಡ್ಲಿಕ್ಕೆ ಬರ್ತದಲ್ಲ ಅಂದರೆ ಅದಕ್ಕೆ ಹರಿವಂಶದ ವಾಕ್ಯ ತಗೊಂಡ್ರು. ಉಪಾಸನಾಯಾ ಕಾರ್ಯತ್ವೇ ವಿಷ್ಣೋರಾತ್ಮತ್ವ ಏವಚ ಉಭಯತ್ರಾಪಿ ತಾತ್ಪರ್ಯಂ ಆತ್ಮೋಪಾಸಾದಿಕೆ ವಿಧೌ. ಆತ್ಮತ್ವೋಪಾಸನೆಯನ್ನು ವಿಧಾನ ಮಾಡುವ ವಾಕ್ಯದಲ್ಲಿ ಎಲ್ಲಿ ಶಬ್ದ ಓದಿಗತಿ ನೋಡ್ಕೊಳ್ರಿ. ಉಭಯತ್ರಾಪಿ ತಾತ್ಪರ್ಯಂ ಬಿಟ್ಬಿಟ್ಟು ನಾನೀಗ ಆತ್ಮೋಪಾಸಾಧಿಕೆ ವಿಧೌ ಅಂತ ವಾಕ್ಯ ತಗೊಂಡಿನಿ. ಆತ್ಮೋಪಾಸಾಧಿಕೆ ವಿಧೌ ಅಂದ್ರೆ ಆತ್ಮತ್ವವನ್ನು ಉಪಾಸನೆ ಮಾಡಲು ಹೇಳುವ ವಾಕ್ಯದಲ್ಲಿ, ವಿಧೌ ಅಂದ್ರೆ ವಿಧಿ ವಾಕ್ಯ ಅಂತ ಅರ್ಥ. ವಿಧಿ ಅಂದ್ರೆ ಮಾಡು ಅಂತ ಹೇಳುವ ವಾಕ್ಯ, ಸರಿನಾ? ಆತ್ಮತ್ವೋಪಾಸನೆಯನ್ನ ಮಾಡಲು ಹೇಳುವ ವಾಕ್ಯದಲ್ಲಿ ಏನು ಹೇಳಿಕತ್ತದ? ಉಪಾಸನಾಯಾ ಕಾರ್ಯತ್ವೇ, ಉಪಾಸನೆಯನ್ನೂ ಮಾಡು. ವಿಷ್ಣೋ ಆತ್ಮತ್ವೇವಚ, ವಿಷ್ಣುವನ್ನ ಆತ್ಮ ಅಂತ ತಿಳಿದುಕೊಂಡೂ ಕೂಡ ವಿಷ್ಣುವಿನ ಆತ್ಮತ್ವವನ್ನು ಕೂಡ ಉಭಯತ್ರಾಪಿ ತಾತ್ಪರ್ಯಂ, ಎರಡೂ ಕಡೆಗೂ ಕೂಡ ತಾತ್ಪರ್ಯವನ್ನು ಹೇಳಿಕತ್ತದ ವಾಕ್ಯ. ಅಂದಮೇಲೆ ಭಗವಂತನ ಸ್ವರೂಪವನ್ನೂ ಹೇಳ್ತದೆ, ಭಗವಂತನ ಉಪಾಸನೆಯನ್ನು ಹೇಳ್ತದೆ. ಸರಿ ರೀ, ನಾವು ಹೇಳಿದ್ ನೀವೇನು ಉತ್ತರ ಕೊಡಲಿಲ್ಲ, ಮತ್ತೆ ಯಥಾ ಪ್ರಕಾರಲೇ ಬಂದು ನಿಂತ್ಕೊಂಡ್ರಲ್ಲ ಅಂದ್ರೆ, ತಸ್ಮಾದ್ ಅಸತ್ಯಂ ನ ಧ್ಯಾಯೇತ ತತ್ ಸತ್ಯತಾ ತಥಾ. ಯಾಕಂದ್ರೆ ಅಸತ್ಯ ಉಪಾಸನೆಯನ್ನ ಮಾಡಬಾರದು. ಮೊದಲು ಇಲ್ಲಿ ಬಂತಿ ಉತ್ತರ ಕೊಡ್ಲಿಕ್ಕಿದ್ದೀವಿ ನಾವು. ಕಾಲ್ಪನಿಕವಾದ ರೂಪದಲ್ಲಿ ಉಪಾಸನ ಮಾಡಬಹುದಲ್ಲ ಅಂದ್ರೆ ಕಾಲ್ಪನಿಕ ರೂಪದಲ್ಲಿ ಉಪಾಸನ ಮಾಡಬಾರ್ದು. ಯಾಕ? ಕಾಲ್ಪನಿಕ ರೂಪ ಉಪಾಸನ ಅಂದ್ರೆ ಮಿಥ್ಯೋಪಾಸನ ಅಂತಾಯಿತು. ಏನಾಯಿತು? ಮಿಥ್ಯೋಪಾಸನ, ಅಸತ್ಯೋಪಾಸನ ಅಂತಾಯಿತು. ಅಸತ್ಯೋಪಾಸನ ಅಂತನ್ನೋದಾಗಿ ಬಿಟ್ರೆ ಉಪಾಸನೆಗೆ ಅನುಗುಣವಾದ ಫಲ, ಉಪಾಸನೆಗೆ ತಕ್ಕಂತೆ ಫಲ. ಎಷ್ಟು ದುಡ್ಡು ಕೊಟ್ಟಿರ್ತೀರಿ ಅಷ್ಟು ನಿಮಗೆ ಸರ್ವಿಸ್ ಕೊಡ್ತಾರೆ. ಎಷ್ಟು ಹಣವನ್ನು ಸಂದಾಯ ಮಾಡಲಾಗಿದೆಯೋ ಅಷ್ಟು ಸರ್ವಿಸ್ ಕೊಡಲಾಗಿದೆ, ಸೇವೆಯನ್ನು ಸಲ್ಲಿಸಲಾಗಿದೆ. ನಗುಮುಖದಿಂದ ಸೇವೆ ಅಂದಿರ್ತಾರಲ್ಲ, ಹಂಗಿದ್ದ ನೀವು ಹೇಗೆ ಮಾಡ್ತೀರೋ ಹಾಗೆ ಫಲ ಬರ್ತದೆ. ಅಸತ್ಯ ಉಪಾಸನ ಮಾಡಿದರೆ ಫಲವು ಅಸತ್ಯವೇ ಆಗಿರುತ್ತದೆ.
ಅಸತ್ಯ ಉಪಾಸನ ಮಾಡಿದರೆ ಫಲವು ಅನರ್ಥವೇ ಆಗುತ್ತದೆ. ಮಿಥ್ಯಾ ಉಪಾಸನ ಮಾಡ್ಲಿಕ್ಕೆ ಮಿಥ್ಯೋಪಾಸನೆ ಮಾಡಿದ್ಮೇಲೆ ಫಲ ಹೆಂಗೆ ಬರಬೇಕು ಅಂದರೆ ಅನರ್ಥವಾದದ್ದು ಫಲ ಬರ್ತದೆ. ಹಾಗಿರುವಾಗ ಆತ್ಮಾನ ಉಪಾಸೀತ ಅಂತನ್ನುವಲ್ಲಿ ನಾವು ಹೇಳಿದಂತೆ ಆ ಆತ್ಮಶಬ್ದವೇ ಭಗವಂತನ ವಸ್ತು ಸ್ವರೂಪವನ್ನು ತಿಳಿಸಿಕೊಟ್ಟು ಭಗವಂತನ ಉಪಾಸನೆಯನ್ನು ಹೇಳ್ತದಂತ ಒಪ್ಕೊಂಡ್ಬಿಟ್ರೆ ಮಿಥ್ಯೋಪಾಸನ ಆಗೋದಿಲ್ಲ. ಇಲ್ಲದೇ ಹೋದರೆ ಆತ್ಮಶಬ್ದಕ್ಕೆ ಭಗವಂತನ ಸ್ವರೂಪ ಏನು ಹೇಳ್ತಿಲ್ಲ, ಕಾಲ್ಪನಿಕ ರೂಪವನ್ನು ತಿಳ್ಕೊಳ್ರಿ, ಉಪಾಸನ ಮಾತ್ರ ಹೇಳ್ತದೆ ಈ ವಾಕ್ಯ ಅಂದ್ಬಿಟ್ರೆ ಅಂಥ ಉಪಾಸನ ಮಿಥ್ಯೋಪಾಸನ ಆಗಿ ಫಲ ಹೆಂಗೆ ಸಿಗ್ತದೆ ಅಂದರೆ ಅನರ್ಥವಾಗುತ್ತದೆ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತನ್ನುವಲ್ಲಿ ಸಿದ್ಧವಾದ ಅರ್ಥವನ್ನು ಬೋಧಿಸುವ ವಾಕ್ಯದಿಂದ ಪರಮಾತ್ಮನ ಪರಿಚಯ ಮಾಡಿಕೋ ಬೇರೆ ಕಡೆಯಿಂದ ಸ್ಪಷ್ಟವಾಗಿ. ಇಲ್ಲ ನಾ ಇನ್ನೊಂದು ವಾಕ್ಯಕ್ಕೆ ಹೋಗಲೇ ಇದೇ ವಾಕ್ಯ ಅಷ್ಟ ನಮಗೆ ಸಂಬಂಧಪಟ್ಟದ ಅನ್ನೋದಾದ್ರೆ ಇದೇ ವಾಕ್ಯದಲ್ಲಿ ಚಿತ್ರಾದಿತಾರಕಾದ್ವಂದ್ವಂ ಯದಾ ಪೂರ್ಣೇಂದು ಸಂಯುತಂ ಅಂತನ್ನುವಂತೆ ಚೈತ್ರಾದಿ ಮಾಸಗಳ ಸ್ವರೂಪ, ಚೈತ್ರಾದಿ ಮಾಸಗಳ ಜ್ಞಾನ ಎರಡನ್ನೂ ಕೂಡ ಅದು ಒಂದೇ ವಾಕ್ಯ ಹೆಂಗೆ ಹೇಳ್ತದೋ ಅದೇ ರೀತಿಯಾಗಿ ಆತ್ಮನ ಉಪಾಸೀತ ಅನ್ನುವಂಥ ವೇದವಾಕ್ಯವು ಆತ್ಮನ ಸ್ವರೂಪನನ್ನು ಹೇಳ್ತದೆ, ಆತ್ಮನ ಉಪಾಸನೆಯನ್ನು ಹೇಳ್ತದೆ ಅಂತ ಒಪ್ಪಗೋ. ಇಲ್ಲದೆ ಹೋದರೆ ಮಿಥ್ಯೋಪಾಸನ ಆಗಿ ಫಲ ಏನಾಗ್ತದೆ ಅಂದರೆ ಅನರ್ಥ ಫಲ ಉಂಟಾಗ್ತದೆ. ಹಾಗಾಗಿ ತಸ್ಮಾದ ಸತ್ಯಂ ನ ಧ್ಯಾಯೇತ ತತ್ ಸತ್ಯತಾ ತಥಾ. ಈಗೇನದ ತಸ್ಮಾದ ಅಸತ್ಯಂ ನ ಧ್ಯಾಯೇತ ಮುಗಿಸ್ಬಿಟ್ವಿ, ಇಲ್ಲಿ ಕಾಮ ಹಾಕ್ಕೊಂಡ್ರೆ ಧ್ಯಾಗೇ ತತ್ ಸತ್ಯತಾ ತಥಾ ವಿಚಾರ್ಯ ಮತಿಮಾನ್ ವಾಕ್ಯೈರ್ ಬಹುಭಿಃ ಸ್ವಾರ್ಥವಾಚಕೈ. ಇದು ಬಹಳ ಮಹತ್ವದ. ಅದಕ್ಕೆ ಅವ್ರು ಅಂತಾರೆ, ಈಗ ನೀವು ಹಿಂಗಂತಿದ್ದೀರಲ್ವಾ, ನಾವು ನಿಮಗೆ ವೇದವಾಕ್ಯನೇ ತೋರಿಸ್ಬಿಡ್ತೀವಿ. ಏನಂದ್ರೆ ಮಿಥ್ಯೋಪಾಸನೆಯನ್ನು ವೇದವೇ ಸ್ಪಷ್ಟವಾಗಿ ಹೇಳಿಕತ್ತದ, ನಾವೆಲ್ಲಿ ಹೇಳಿಕತ್ತೀವಿ? ನೀವು ನಮ್ಮನ್ನು ಖಂಡ ಮಾಡ್ಲಿಕ್ಕೆ ಮಿಥ್ಯೋಪಾಸ ಅನರ್ಥದ ಅಂತ ಹೇಳಿದ್ರೆ ಇಲ್ಲೋ ಅಸತ್ಯೋಪಾಸನೆ ಅನರ್ಥ ಫಲವನ್ನು ನೀಡುತ್ತದೆ ಅಂತನ್ನುವುದಾದರೆ ನಾಮಬ್ರಹ್ಮೇತ್ಯುಪಾಸೀತ, ಮನೋಬ್ರಹ್ಮೇತ್ಯುಪಾಸೀತ, ಸ್ಮರೋಬ್ರಹ್ಮೇತ್ಯುಪಾಸೀತ ಛಾಂದೋಗ್ಯೋಪನಿಷತ್ನಲ್ಲಿ ಈಗ ತಾನೇ ಪಾರಾಯಣ ಮಾಡ್ಕೊಂಡು ಬಂದ್ವಿ ನಾವು. ಅಲ್ಲಿ ಹೇಳೋ ಕಾಲಕ್ಕೆ ಆಶಾ ಬ್ರಹ್ಮೇತ್ಯುಪಾಸೀತ ಅಂತದ, ನಾಮ ಬ್ರಹ್ಮ ಉಪಾಸನ ಮಾಡ್ರಿ ಅಂತದ. ನಾಮಬ್ರಹ್ಮ ಉಪಾಸೀತ ಅಂತನ್ನುವ ಮೊದಲಾದ ವಾಕ್ಯಗಳಲ್ಲಿ ನಾಮ ಮೊದಲಾದವುಗಳನ್ನು ಬ್ರಹ್ಮ ಎಂಬುದಾಗಿ ಉಪಾಸನ ಮಾಡ್ರಿ ಅಂತದನ. ಅಂದಮೇಲೆ ನಾಮಾದಿಗಳಾದೋ ಬ್ರಹ್ಮ ಅಂತರೂ ಆಗಿಲ್ಲ. ಯಾಕ? ನಾಮ ಬ್ಯಾರೆ, ನಾಮಾಭಿಮಾನಿಯಾದ ನಮ್ಮ ಪ್ರಕಾರ ನಾಮಾಭಿಮಾನಿಯಾದ ಉಷಾ ಬ್ಯಾರೆ, ಆಮೇಲೆ ಮನಸ್ಸಿನ ಅಭಿಮಾನಿ ಆದ ದೇವತಾ ಬೇರೆ, ವಾಚಂ ಬ್ರಹ್ಮೇತ್ಯುಪಾಸೀತ ವಾಗಭಿಮಾನಿಯಾದ ಸ್ವಾಹಾದೇವಿ ಬೇರೆ. ಹಾಗಾಗಿ ಯಾರು ನಾಮ ವಾಕು ಸ್ಮರ ಮನ ಆಗಿಲ್ಲ ಇವರುಗಳು ಬ್ರಹ್ಮ ಆಗಿಲ್ಲ, ಅವರುಗಳನ್ನು ಬ್ರಹ್ಮ ಎಂಬುದಾಗಿ ಉಪಾಸನ ಮಾಡ್ರಿ ಅಂತ ಮಿಥ್ಯೋಪಾಸನೆಯನ್ನೇ ಹೇಳ್ತಿರುವಾಗ ಸತ್ಯವನ್ನೇ ಧ್ಯಾನ ಮಾಡಬೇಕು ಅಂತ ಎಲ್ಲಿ ಬಂತು? ಅವನ ಪ್ರಶ್ನೆ. ವೇದವೇ ಸ್ಪಷ್ಟವಾಗಿ ನಾಮ ಬ್ರಹ್ಮೇತ್ಯುಪಾಸೀತ, ಬ್ರಹ್ಮ ಮತ್ತು ನಾಮ ಇಬ್ಬರೂ ಭಿನ್ನ ಭಿನ್ನರು. ವೇದ ಏನಲ್ಲಿಗತ್ತದ? ನಾಮವನ್ನು ಬ್ರಹ್ಮನೆಂದು ಉಪಾಸನ ಮಾಡ್ರಿ ಅಂತ ಹೇಳಿಗತ್ತದ. ಅಂದಮೇಲೆ ಯಾರು ಬ್ರಹ್ಮನಾಗಿಲ್ಲವೋ ಅವನನ್ನು ಬ್ರಹ್ಮ ಎಂಬುದಾಗಿ ಉಪಾಸನ ಮಾಡ್ರಿ ಅಂತ ವೇದವೇ ಹೇಳುತ್ತಿರುವಾಗ, ಅಸತ್ಯೋಪಾಸನೆಗೆ ಅದು ಸಪೋರ್ಟ್ ಮಾಡ್ತಿರುವಾಗ, ಸಹಾಯ ಮಾಡ್ತಿರುವಾಗ ನೀವು ಮಿಥ್ಯಾಫಲ ಅನರ್ಥ ಫಲ ಅಂತ ಹೇಗಂತೀರಿ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಆಚಾರ್ಯ ಹೇಳ್ತಾರೆ, ಧ್ಯಾಯೇ ತತ್ ಸತ್ಯಥಾ ತಥಾ ವಿಚಾರ್ಯ ಮತಿಮಾನ್. ಏನಪ್ಪ ಅಂದ್ರೆ ಆ ವಾಕ್ಯಕ್ಕೆ ಏನು ಬರಬೇಕು? ನಿಮಗದು ಸತ್ಯಾರ್ಥ ಬರುವಂತೆ ತಿಳಿದುಕೊಂಡು ಅರ್ಥ ಅನ್ನ ಮಾಡಬೇಕು. ಅಂದ್ರೆ ಧ್ಯಾಯೇ ತತ್ ಸತ್ಯಥಾ ತಥಾ, ಯಾವ ರೀತಿಯಾಗಿ ಆ ವಾಕ್ಯಕ್ಕೆ ಅರ್ಥ ಮಾಡಿದರೆ ಸತ್ಯಾರ್ಥವು ಬರುತ್ತದೆಯೋ ಆ ರೀತಿ ಅರ್ಥೈಸಿಕೊಂಡು ವಾಕ್ಯಾರ್ಥವನ್ನು ಹೇಳಬೇಕೆ ಹೊರತಾಗಿ ಉಪಾಸನ ಮಾಡಬೇಕೆ ಹೊರತಾಗಿ ಮೇಲುನೋಟದ ಅರ್ಥದಿಂದ ಉಪಾಸನ ಮಾಡಬಾರದು. ಸರಿಯಾ? ಅಂದ್ರೆ ನಾಮಬ್ರಹ್ಮೇತ್ಯುಪಾಸೀತ ಅಂತನ್ನುವುದಕ್ಕೆ ಯಾವ ರೀತಿ ಅರ್ಥ ಮಾಡಿದರೆ ಅದು ಮಿಥ್ಯೋಪಾಸನ ಅಂತ ಅನಿಸಿಕೊಳ್ಳುವುದಿಲ್ಲ, ಅಥವಾ ಅದರ ಸರಿಯಾದ ಅರ್ಥ ತಿಳಿದು ಬರುತ್ತದೆಯೋ ಹಾಗೆಯೇ ನೀವು ಅದರ ಅರ್ಥವನ್ನು ತಿಳಿದುಕೊಂಡು ಹೇಳಬೇಕು. ಉಪಾಸನ ಅದನ್ನು ತಿಳ್ಕೊಂಡು ಅರ್ಥ ಮಾಡಬೇಕು. ಅದಕ್ಕೆ ಹೇಳಿದ್ರು ವಿಚಾರ್ಯ ಮತಿಮಾನ್ ವಾಕ್ಯೈರ್ ಬಹುವಿಹಿ, ಬೇರೆ ಬೇರೆ ವಾಕ್ಯಗಳನ್ನೆಲ್ಲವನ್ನು ಇಟ್ಟುಕೊಂಡು ಹೇಳಬೇಕು.
ಅಂದರೆ ಹೆಂಗೆ ನಾಮಬ್ರಹ್ಮೇತ್ಯುಪಾಸೀತ ಅನ್ನೋಲ್ಲಿ ನಾಮ ಶಬ್ದವನ್ನು ಪ್ರಥಮ ವಿಭಕ್ತಿಯಲ್ಲಿ ಇಟ್ಟುಕೊಳ್ಳುವುದರ ಬದಲಾಗಿ ಸಪ್ತಮಿ ವಿಭಕ್ತಿಯಲ್ಲಿ ಅರ್ಥ ಮಾಡಿಕೊಂಡು ನಾಮ್ನಿ ಬ್ರಹ್ಮೇತ್ಯುಪಾಸೀತ ನಾಮಾಭಿಮಾನಿನಿಯಾದ ಉಷಾದೇವಿಯಲ್ಲಿ ಪರಮಾತ್ಮನು ಇದ್ದಾನೆ ಎಂದು ಉಪಾಸನೆಯನ್ನು ಮಾಡುವುದರಿಂದ ಅದು ಅಸತ್ಯೋಪಾಸನ ಅಂತಾಗುವುದಿಲ್ಲ, ಉಪಾಸನೆ ಮಾಡಲಿಕ್ಕೆ ಯೋಗ್ಯವೂ ಅನಿಸ್ತದೆ. ಹಿಂಗೆ ಬೇರೆ ಬೇರೆ ವಾಕ್ಯಗಳನ್ನೆಲ್ಲವನ್ನು ವಿಚಾರ ಮಾಡಿ ನೀವೇನು ಮಾಡಬೇಕು, ಉಪಾಸನಾ ವಾಕ್ಯಗಳನ್ನು ಹೊಂದಿಸಬೇಕು, ಸತ್ಯ ಆಗುವಂತೆ ಮಾಡಬೇಕು. ಅದಕ್ಕೆ ಇತ್ಯಾದಿ ಇತಿ ಹರಿವಂಶದಲ್ಲಿ ಬಂತು. ಉಪಾಸನಾಯಾ ಕಾರ್ಯತ್ವೇ ವಿಷ್ಣೋರಾತ್ಮತ್ವೇವ ಚ ಉಭಯತ್ರಾಪಿ ತಾತ್ಪರ್ಯಂ ಆತ್ಮೋಪಾಸಾಧಿಕೆ ವಿಧೌ ತಸ್ಮಾದಸತ್ಯಂ ನ ಧ್ಯಾಯೇ ತತ್ಸತ್ಯತಾ ತಥಾ. ಹಂಗೇನ್ರ ಒಂದು ವಾಕ್ಯಗಳು ಕಂಡು ಬಂದರೆ ಅದು ಸತ್ಯವಾಗುವಂತೆ ಇಟ್ಕೊಳ್ಬೇಕು. ಹೆಂಗ ವಿಚಾರ್ಯ ಮತಿಮಾನ್, ಬುದ್ಧಿವಂತನಾದವನು ವಿಚಾರ ಮಾಡಿ ಬಹುಭಿಹಿ ಸ್ವಾರ್ಥವಾಚಕೈ ವಾಕ್ಯೈ, ಬಹಳಷ್ಟು ಸ್ವಾರ್ಥವಾಕ್ಯವನ್ನು ತಿಳಿಸುವಂತಹದ್ದು ಇಟ್ಕೊಂಡು ಮಾಡಬೇಕು. ಸರಿ ಆಯ್ತು. ಅಲ್ಲಂತೂ ನಾವು ಛಾಂದೋಗ್ಯದಲ್ಲಿ ಓದಿದ್ದೇವೆ, ನಮಗದು ಕಲ್ಪನಾನು ಬರ್ತದೆ. ನಾಮಬ್ರಹ್ಮೇತ್ಯುಪಾಸೀತ, ವಾಚಂಬ್ರಹ್ಮೇತ್ಯುಪಾಸೀತ, ಮನೋಬ್ರಹ್ಮೇತ್ಯುಪಾಸೀತ, ಎಲ್ಲ ಕಡೆಗೂ ವಿಭಕ್ತಿಗಳನ್ನು ಬದಲಾಯಿಸಿಕೊಂಡು ಅರ್ಥ ಮಾಡಬೇಕು ಅಂತ ತಿಳಿದು ಬಂತು. ಆದರೆ ನೀವೇನು ಮಾಡಿದ್ರಿ, ಒಂದು ಸ್ವರೂಪವನ್ನು ತಿಳಿಸುವಂತೆ ಇನ್ನೊಂದು ಕಾರ್ಯವನ್ನು ತಿಳಿಸುವಂತೆ ಮಾಡಿದ್ದೀರಲ್ಲ. ಅಲ್ಲಂತರೂ ಎರಡೆರಡು ಕಡೆ ಒಪ್ಪಿಕೊಂಡಿರಲ್ಲ ಶಕ್ತಿಯನ್ನು ಅಂತಂದ್ರೆ ಶ್ರೀಮದಾಚಾರ್ಯ ಅಂತಾರೆ ತಸ್ಮಾತ್ ಇಷ್ಟ ಸಾಧನಮೇವ ಸರ್ವವಾಕ್ಯಾರ್ಥ. ಕೊನೆಗೆ ಉತ್ತರ ಕೊಡ್ತಾರೆ, ಹೌದು, ಕಾರ್ಯತ ಅಂದರೆ ಏನು? ನಿಮ್ಮ ಪ್ರಕಾರ ಕಾರ್ಯತ ಅಂತ ಅನ್ನೋ ಶಬ್ದಕ್ಕೆ ಅರ್ಥ ಏನು ಮಾಡಿದ್ರಿ? ಅವರು 3 ಅಂಶವನ್ನು ಹೇಳಿದರು ಕಾರ್ಯತ ಎಂಬ ಶಬ್ದಕ್ಕೆ. ಏನೇನು ಹೇಳಿದರು? ಕೃತಿಸಾಧ್ಯತ್ವಂ, ಕೃತ್ಯುದ್ದೇಶ್ಯತ್ವಂ, ಈ ಕೃತ್ಯುದ್ದೇಶಕ್ಕೆ ನಿಮಿತ್ತವಾದದ್ದು ಇಷ್ಟ ಸಾಧನತ್ವಂ ಅಂತ. ಅದಕ್ಕೆ ಶ್ರೀಮದಾಚಾರ್ಯ ಏನು ಮಾಡಿದರು? ಕೃತಿಸಾಧ್ಯತ್ವಂ ಹೊರಗಡೆ ಇಟ್ಟು ಕೃತ್ಯುದ್ದೇಶ್ಯತ್ವಂ ಇಷ್ಟ ಸಾಧನತ್ವಂ ಅನ್ನೋದು ಒಂದೇ ಅರ್ಥ, ಅದು ಬೇರೆ ಬೇರೆ ಅಲ್ವೇ ಅಲ್ಲ ಅಂತ ಹೇಳಿ ಇಷ್ಟ ಸಾಧನತ್ವವೇ ಕಾರ್ಯತ ಎಂದು ಕರೆಸಿಕೊಳ್ಳುತ್ತದೆ, ಬೇರೆಯದಲ್ಲ ಅಂತ ಶ್ರೀಮದಾಚಾರ್ಯ ಹಿಂದೆ ನಿರೂಪಣೆ ಮಾಡಿದ್ದಾರೆ. ಅಂದಮೇಲೆ ಆತ್ಮೇತ್ಯುಪಾಸೀತ, ಆತ್ಮಾನಮೇವ ಉಪಾಸೀತ ಅಂತನ್ನುವಲ್ಲಿ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು ಅಂತನ್ನುವಾಗ ವೇದವು ನಿನಗೆ ಇಷ್ಟ ಸಾಧನವನ್ನು ಬೋಧನಾ ಮಾಡ್ತದೆ. ಇಷ್ಟ ಸಾಧನತ ಅತಿರಿಕ್ತವಾದ ಕೃತಿಸಾಧ್ಯತ್ವವನ್ನಾಗಲಿ ಕೃತ್ಯುದ್ದೇಶತ್ವವನ್ನಾಗಲಿ ಬೋಧನಾ ಮಾಡುವುದಿಲ್ಲ. ಈ ಪಕ್ಷವನ್ನು ನಾವು ಹಿಂದೆ ಹೇಳಿಟ್ಬಿಟ್ಟಿವಿ. ಈ ಪಕ್ಷವನ್ನು ನಾವೇನು ಮಾಡಿಬಿಟ್ಟಿವಿ? ಹಿಂದೆ ಹೇಳಿಬಿಟ್ಟಿವಿ. ಎಲ್ಲ ವಾಕ್ಯಗಳು ಕೂಡ ಸ್ವಾರ್ಥವನ್ನು ಬೋಧನಾ ಮಾಡ್ತಾವೆ. ಸ್ವಾರ್ಥ ಅಂದರೆ ಏನು? ಇಷ್ಟ ಸಾಧನ ಅನ್ನುವುದೇ ಸ್ವಾರ್ಥ. ಅಂದಮೇಲೆ ಭಗವಂತನನ್ನು ಉಪಾಸನಾ ಮಾಡ್ರಿ ಎನ್ನುವುದು ಇಷ್ಟ ಸಾಧನವೇ ಆಗ್ಯದ. ಯಾಕೆ ಇಷ್ಟ ಸಾಧನ ಆಗ್ಯದ? ನಿನಗೆ ಇಷ್ಟವಾದದ್ದು ಸುಖ, ಸುಖಕ್ಕೆ ಸಾಧನ ಆದವನು ಪರಮಾತ್ಮ, ಅವನು ಉಪಾಸನೆ ಮಾಡುವುದರಿಂದ ನಿನಗೆ ಮೋಕ್ಷವಾಗುತ್ತದೆ. ಅಂದಮೇಲೆ ಇಲ್ಲಿ ಎರಡು ಕಡೆಗೆ ಒಪ್ಪಿಕೊಳ್ಳೇ ಇಲ್ಲ. ಕಾರ್ಯತ ಒಪ್ಪಿಕೊಂಡ್ರೂ ನಮಗೇನು ಬಾಧಕ ಇಲ್ಲ. ಕಾರ್ಯತಾಚನ ಕಾಚಿತ್ ಸ್ಯಾತ್ ಇಷ್ಟ ಸಾಧನತಾ ವಿನಾ. ಇಷ್ಟ ಸಾಧನತ್ವವನ್ನು ಬಿಟ್ಟರೆ ಬೇರೆ ಕಾರ್ಯತ ಎಂಬುದು ಇಲ್ಲವೇ ಇಲ್ಲ. ಇದನ್ನು ನಾವು ಇಲ್ಲೂ ಹೇಳಿದ್ದೇವೆ, ಅನುವ್ಯಾಖ್ಯಾನದಲ್ಲೂ ಹೇಳಿಕತ್ತಾರೆ. ಅಂದ ಮೇಲೆ ಎಲ್ಲ ವಾಕ್ಯಗಳು ಕಾರ್ಯದಲ್ಲಿ ಅನ್ವಯಗೊಂಡೇ ಅರ್ಥ ಹೇಳಬೇಕು ಅಂತಿಲ್ಲ. ಕಾರ್ಯ ಅಂದರೆ ಕೃತಿಸಾಧ್ಯತ್ವಂ ಕೃತ್ಯುದ್ದೇಶತ್ವಂ ಅಂತ ಬೇಕಾಗಿಲ್ಲ. ಇಷ್ಟ ಸಾಧನತ್ವವನ್ನು ಹೇಳಿದರು, ಸ್ವಾರ್ಥವನ್ನು ಹೇಳಿದರೂ ಕೂಡ ಕೆಲಸವಾಗ್ತದೆ. ಇಷ್ಟು ತಿಳಿಸಿಕೊಟ್ರು. ಶ್ರೀಕೃಷ್ಣಾರ್ಪಣಮಸ್ತು.